ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ನಡ ಅದ್ಭುತ ಕಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗಿದ್ರೆ ಎಲ್ಲೇ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕಥೆ ಕೇಳಿ. ಒಂದು ಕಾಡಿನಲ್ಲಿ ಪಶು ಪಕ್ಷಿ ಮರ ಗಿಡ ಹೂ ಬಳ್ಳಿಗಳು ಎಲ್ಲ ಅನ್ಯೋನ್ಯವಾಗಿ ಸಂತಸದಿಂದ ಬದುಕುತ್ತಾ ಇದ್ದವು. ತಮ್ಮ ಪಾಡಿಗೆ ತಾವು ಆನಂದದಿಂದ ಕೆಲಸ ಕಾರ್ಯ ಮಾಡುತ್ತಾ ಇದ್ದವು. ಹೀಗಾದಾಗ ಒಂದು ದಿನ ಹೋರಾಣಿಗೆ ಈ ಭೂಮಿಯಲ್ಲಿ ತಾನೇ ಸುಂದರಿ ಎಂಬ ಅಹಮ ಹುಟ್ಟಿತು. ಅದನ್ನು ಎಲ್ಲರ ಬಳಿಯೂ ಹೇಳಿಕೊಂಡು ತಿರುಗುತ್ತಿತ್ತು. ಈ ಸುದ್ದಿಯನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ತಲುಪಿ ಪಕ್ಷಿರಾಜನ ಕಿವಿಗೆ ಬಿತ್ತು. ಪಕ್ಷಿರಾಜನು ಅಂದಿನಿಂದ ತಾನೇ ಈ ಭೂಮಿಯಲ್ಲಿ ಅತಿ ಸುಂದರವಾದ ಸೌಂದರ್ಯವಿರುವ ಜೀವ ಎಂಬ ಮಾತನ್ನು ಎಲ್ಲರ ಬಳಿ ಹೇಳಿಕೊಂಡು ತಿರುಗುತ್ತಾ ಇದ್ದ. ಎಲ್ಲರೂ ಇದನ್ನು ಮಾಡಲು ಶುರು ಮಾಡಿದಾಗ ಕಾಡಿನಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಕಂಡರೆ ದ್ವೇಷಿಸಲು ಶುರು ಮಾಡಿದರು. ಒಬ್ಬರ ಬಗ್ಗೆ ಇನ್ನೊಬ್ಬರ ಇಲ್ಲದ ಸಲ್ಲದ ಚಾಡಿ ಹೇಳಿಕೊಂಡು ಓಡಾಡುತ್ತಾ ಇದ್ದರು. ಇದರಿಂದ ಇತರ ಪ್ರಾಣಿಗಳಿಗೆ ಯಾರು ಪರ ಮಾತನಾಡಬೇಕು ಎಂದು ತಿಳಿಯದೆ ಪಶ್ಚಾತ್ತಾಪ ಪಡುತ್ತಾ ಇದ್ವು. ಇದನ್ನು ಕಂಡ ವನದೇವಿಯು ಒಂದು ಸಭೆಯನ್ನು ಸೇರಿ, ನಿಮ್ಮ ಜಗಳವನ್ನು ಬಗೆಹರಿಸಿಕೊಳ್ಳಿ ಎಂದಳು. ಪ್ರಾಣಿ ಪಕ್ಷಿ ಹೂಬಳ್ಳಿಗಳು ಎಲ್ಲ ಇದು ಸರಿಯಾದ ಮಾರ್ಗ ಎನಿಸಿತು. ಒಂದು ಭಾನುವಾರ ಎಲ್ಲರೂ ತಮ್ಮ ಕೆಲಸವನ್ನು ಮುಗಿಸಿ ಅರಳಿಕಟ್ಟೆಯ ಬಳಿ ಸಭೆಯನ್ನು ಸೇರಿದರು. ಮೊದಲು ಹೋರಾಣಿ ತನ್ನ ವಾದ ಆರಂಭ ಮಾಡಿದಳು. ನನ್ನನ್ನು ದೇವರಿಗಿಟ್ಟು ಅಲಂಕಾರ ಮಾಡಿ ಪೂಜಿಸುತ್ತಾರೆ. ನನ್ನ ಸುಗಂಧ ಎಲ್ಲೆಡೆ ಪರಿಸರಿಸುತ್ತದೆ, ಆನಂದ ಪಡುತ್ತಾರೆ ಎಂದಿತು. ಪಕ್ಷಿರಾಣಿ ನಿಂತು, ನಾವುಗಳು ಸಹ ಅದರ ನಮ್ಮ ಪೂರ್ವಜರು ದೇವರನ್ನು ಹೊತ್ತು ಒಯ್ಯುತ್ತಾರೆ. ನಮ್ಮ ಬಣ್ಣ ಹಾಗೂ ಗಾನ ಕೇಳಿ ಮೈಮರೆಯುವುದು ಉಂಟು. ನೀವು ಹೂಗಳು ಒಂದೆರಡು ದಿನಗಳಲ್ಲಿ ಬಸವಳಿದು ಒಣಗಿ ಹೋಗುತ್ತೀರಾ, ಬಿಸಿಲಾದರೆ ಬಾಡುತ್ತೀರಾ, ನೀರು ಬಿದ್ದರೆ ಮುಗಿದ ಆಗುತ್ತೀರಾ. ಆದ್ದರಿಂದ ಈ ಎಲ್ಲ ಲೋಕದಲ್ಲಿಯೇ ಸುಂದರಿ ಎಂಬ ಸ್ಥಾನ ನನ್ನದು ಎಂದಿತು. ಇದರಿಂದ ಹೋರಾಣಿ, ನಾನು ಒಂದು ದಿನ ಬದುಕಿದರೂ ಸೌಂದರ್ಯವನ್ನು ಸವಿಯುತ್ತಾರೆ. ಹೀಗೆ ವಾಗ್ವಾದಗಳನ್ನು ಮುಂದುವರೆದವು. ಇದನ್ನು ಬಗೆಹರಿಸುವುದು ಹೇಗೆಂದು ಯಾರಿಗೂ ತಿಳಿಯಲೇ ಇಲ್ಲ. ಯಾರ ಪರವಾಗಿ ಸುಂದರಿ ಎಂದು ಬಿರುದು ನೀಡಬೇಕು ಗೊತ್ತಾಗುತ್ತಾ ಇಲ್ಲ ಎಂದು ಚಡಪಡಿಸುತ್ತಾ ಇದ್ದರು. ಅಷ್ಟರಲ್ಲಿ ವನ್ಯದೇವಿಯನ್ನು ಕೋಪಗೊಂಡು ಎದ್ದಳು. ಹಾಗೆ ಕಾಡಿನ ಹಿರಿಯ ಸ್ಥಾನವು ತೀರ್ಪಿನ ಅಂತಿಮ ತೀರ್ಮಾನ ಎಲ್ಲವೂ ವನ್ಯದೇವಿ ಎಂದು ಆಗಿತು. ಎಲ್ಲರೂ ನೋಡುತ್ತಾ ಇದ್ದಂತೆ ವನ್ಯದೇವಿಯು ಒಂದು ಸುಂದರ ಕಲ್ಲನ್ನು ಕನ್ಯೆಯನ್ನಾಗಿ ಕ್ಷಣ ಮಾತ್ರದಲ್ಲಿ ಮಾರ್ಪಾಟು ಮಾಡಿದಳು. ಅವಳು ಕೆನ್ನೆ ಬಣ್ಣದ ಮೈ, ಕೆಂಪು ಗುಲಾಬಿ ತುಟಿ, ನೀಳವಾದ ಚಿನ್ನದ ಅಂಥ ಕೇಶರಾಶಿ, ವಜ್ರದಷ್ಟು ಶುಭ್ರವಾದ ಹಲ್ಲುಗಳು, ಗುಬ್ಬಿಯಂಥ ನಯನಗಳು ಅಲ್ಲಿಂದ ಎಲ್ಲರ ಗಮನ ಸೆಳೆದವು. ಆ ಹುಡುಗಿಯು ತನ್ನ ಚೆಲುವನ್ನು ನೋಡಿಕೊಂಡು ವನ್ಯದೇವಿಯನ್ನು ನೋಡಿದಳು. ವನ್ಯದೇವಿಯು ಕಣ್ಣಲ್ಲಿ ಅದೇನೋ ಹೇಳಿದಳು. ಆ ಕನ್ಯೆಯು ಒಂದು ಹೂವು ಕಿತ್ತು ಒಪ್ಪವಾಗಿ ಮೂಡಿದಳು. ಅವುಗಳಿಂದಲೇ ಹಾರವನ್ನಾಗಿ ತಯಾರಿಸಿ ಕೈಗೆ ತೋಳ್ಬದಿಯಾಗಿ ಕಟ್ಟಿಕೊಂಡಳು. ಪಕ್ಷಿಗಳ ಪುಟ್ಟ ರೆಕ್ಕೆ ಕಿತ್ತು ಕಿವಿಗೆ ಓಲೆಯಾಗಿ ಕತ್ತಿಗೆ ಸೇರಿದಂತೆ ಪೂಣಿಸಿ ಹಾಕಿಕೊಂಡಳು. ಎರಡು ಗರಿಯನ್ನು ಕತ್ತರಿಸಿ ಹಣೆಗೆ ಬೊಟ್ಟಾಗಿ ಇಟ್ಟುಕೊಂಡಳು. ತಲೆಗೊಂದು ಕಾಮನ ಬಿಲ್ಲಿನಂಥ ಬಾಗಿದ ಉದ್ದದ ರೆಕ್ಕೆಯನ್ನು ಸಿಕ್ಕಿಸಿ ಸಿಂಗರಿಸಿಕೊಂಡು ಸಭೆಯ ಮಧ್ಯೆ ನಿಂತು ತಾನು ಸುಂದರಿ ಎಂದಳು. ಎಲ್ಲರೂ ಒಪ್ಪಿ ಹೌದು ಎಂದಾಗ ಹೋರಾಣಿ ಪಕ್ಷಿರಾಣಿ ಕೂಡ ತಮ್ಮ ಅಹಮ ಮರೆತು, ಹೋ ಮಡದಿ, ಗರಿ ಸಿಂಗರೆಕೊಂಡು ನಿನ್ನನ್ನೇ ಚೆಲುವೆ ಎಂದರು. ವನ್ಯದೇವಿಯು ನಿಂತು, ನಾನು ಚೆಲುವೆ ಎಂದು ಕಿತ್ತಾಡುವುದು ಬಿಟ್ಟು ಹೀಗೆ ಒಬ್ಬರನ್ನೊಬ್ಬರು ನೆರವಾದರೆ ಬದುಕು ಸುಂದರವಾಗಿ ಅರಳುತ್ತದೆ ಎಂದಾಗ ಸಭೆಯಲ್ಲಿ ಇದ್ದವರು ಹೌದಾದರು. ಅಂದಿನಿಂದ ಎಲ್ಲರೂ ಜಗಳವಾಡುವುದು ಒಗ್ಗಟ್ಟಿನಿಂದ ಬಾಳಿದರು. ಹೀಗೆ ಮಾನವರಲ್ಲಿ ಹೆಣ್ಣು ಜಗತ್ತಿನ ಅತಿ ಸುಂದರಿ ಚೆಲುವೆ ಎಂಬ ಬಿರುದು ಅವಳು ಪಡೆದಳು. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಈ ಕಥೆಯು ತಪ್ಪದೆ ಕೊನೆವರೆಗೆ ಕೇಳಿ.